ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಮೋದಿ ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಬಡವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ. ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ತಂದಿರುವ ಉದ್ಯೋಗ ಖಾತ್ರಿ ಯೋಜನೆ ವಾಪಸ್ ಜಾರಿ ಆಗಲೇಬೇಕು. ಆಗಲೇಬೇಕು ಆಗಲೇಬೇಕು. ಎಂಎನ್ಆರ್ ಜಾರಿ ಆಗಲೇಬೇಕು. ಆಗಲೇಬೇಕು ಆಗಲೇಬೇಕು. ಬಡವರನ್ನು ನಾಶ ಮಾಡುತ್ತಿರುವ ಮೋದಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಅಮೆರಿಕಕ್ಕೆ ನಡುಬಗ್ಗಿಸಿರುವ ಮೋದಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಅಮೆರಿಕ ವಸ್ತುಗಳ ಮೇಲೆ ಶೂನ್ಯ ತೆರಿಗೆಗೆ ಒಪ್ಪಂದಕ್ಕೆ ಸಹಿ ಹಾಕಿರುವ ಮೋದಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಭಾರತದ ರೈತರ ಉತ್ಪನ್ನಗಳಿಗೆ 18% ಟ್ಯಾಕ್ಸ್ ವಿಧಿಸುವ ಟ್ರಂಪ್ನ ಒಪ್ಪಂದಕ್ಕೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಭಾರತದ ಮಾನ ಮರ್ಯಾದೆಯನ್ನು ಕಳೆಯುತ್ತಿರುವ ಮೋದಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಅಮೆರಿಕದ ಕುಣಿತಕ್ಕೆ ತಕ್ಕ ಕುಣಿಯುತ್ತಿರುವಂತಹ ಮೋದಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಯೂತ್ ಕಾಂಗ್ರೆಸ್ ಜಿಂದಾಬಾದ್. जिंदाबाद जिंदाबाद. जय बोलो कांग्रेस पार्टी के. जय बोलो कांग्रेस पार्टी के. जय बोलो राहुल गांधी के. जय बोलो डीके शिवकुमार के. जय बोलो सिद्धरामैया के. पुली पुली रमेश कुमार के. पुली पुली रमेश कुमार के. पुली पुली रमेश कुमार के. ಧಿಕ್ಕಾರ ಧಿಕ್ಕಾರ. ದೇಶ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಆದ್ರೆ ಮೋದಿ ಬಿಟ್ರೆ ದೇಶ ಇಲ್ಲ ಅನ್ನೋಂತ ಕೆಲವೊಂದು ಉದಾಹರಣೆಗಳನ್ನ ನಾನು ನಿಮ್ಮ ಮುಂದೆ ಅವರ ಅಸಲಿ ಮುಖವಾಡವನ್ನ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆ ಇವತ್ತು ಯೂತ್ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನ ರಾಯಲ್ಪಾಡ್ನಲ್ಲಿ ಹಮ್ಮಿಕೊಂಡಿದೆ ಅಂತ ನೋಡಿ. ರಾಯಲ್ಪಾಡ್ನಲ್ಲಿ ಅಷ್ಟೇ ಅಲ್ಲ, ಪ್ರತಿ ಹಳ್ಳಿಗೂ ಬೂತ್ಗೂ ಕೂಡ ಮೋದಿ ಮಾಡಿರುವಂತ ಅತ್ಯಂತ ಅನೈತಿಕವಾದಂತ ಕಾರ್ಯಗಳನ್ನ ನಾವು ಜನರಿಗೆ ತಿಳಿಸಬೇಕಾಗಿದೆ. ರೀಸನ್ ಏನು ಅಂತಂದ್ರೆ, ನರೇಂದ್ರ ಮೋದಿ ಅವರು 2017ರಲ್ಲಿ ಪ್ರಧಾನಿ ಆದಾಗಿರ್ಲು ಕೂಡ 2014ರಲ್ಲಿ ಅವರು ಪ್ರಧಾನಿ ಆದಾಗ್ಲೂ ಕೂಡ ಅವ್ರಿಗೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ವೀಸಾ ಸಿಕ್ಕಿರ್ಲಿಲ್ಲ. ರೀಸನ್ ಏನು ಅಂತಂದ್ರೆ, ಗೋತ್ರ ಹತ್ಯಾಕಾಂಡಗಳಲ್ಲಿ ನರಮೇಧವನ್ನು ಮಾಡಿರುವಂತ ಒಬ್ಬ ಅತ್ಯಂತ ಗೂಂಡಾ ರಾಜಕಾರಣಿ ಅಂತ ಹೇಳ್ಬಿಟ್ಟು ಇವರನ್ನ ಅಮೆರಿಕ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟಿತ್ತು. ಯಾರಿಗೆ? ಮೋದಿಗೆ. ಆಗ ನರೇಂದ್ರ ಮೋದಿಗೆ ಅಮೆರಿಕಕ್ಕೆ ಪ್ರವಾಸಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಬಹಳಷ್ಟು ನೊಂದುಕೊಂಡಿರ್ತಾರೆ. ಯಾಕೆಂದ್ರೆ ಮೋದಿ ಇವತ್ತು ಅಮೆರಿಕಕ್ಕೆ ಹೋಗ್ಬೇಕಾಗಿರೋದು ಭಾರತ ದೇಶದ ಜನರ ಪರವಾಗಲ್ಲ, ಬದಲಿಗೆ ಮೋದಿಯನ್ನು ಗೆಲ್ಲಿಸಿರುವಂತವ್ರು ಯಾರು ಅಂತ ಹೇಳಿ ನಮ್ಮ ಇಡೀ ದೇಶಕ್ಕೆ ಗೊತ್ತಾಗಿದೆ. ಯಾರು ಅಂತಂದ್ರೆ ಅಂಬಾನಿ, ಅದಾನಿ, ಇಂತಹ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು. ಆ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡ್ಕೊಡ್ಬೇಕು, ಅವ್ರಿಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಡ್ಬೇಕು ಅಂದ್ರೆ ಮೋದಿ ಸರ್ಕಾರದ ಆಡಳಿತವನ್ನು ಅವರು ದುರ್ಬಳಕೆ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ತಾರೆ ಪ್ಲಾನ್ ಅಂತಂದ್ರೆ, 2017 ಜುಲೈ 6ನೇ ತಾರೀಕು ಒಬ್ಬ ಎಪ್ಸ್ಟೀನ್ ಅಂತ ಹೇಳ್ಬಿಟ್ಟು ಅವನ ಹೆಸರು, ಇಲ್ಲಿ ನಮ್ಮ ಪೋಸ್ಟರ್ ಇಟ್ಕೊಂಡಿದ್ದೀನಿ, ಇವನ ಹೆಸರು ಅವನು ಜೆಫ್ರಿ ಎಪ್ಸ್ಟೀನ್ ಅಂತ. ಇವನ ಒಂದು ಇತಿಹಾಸ ಏನು ಗೊತ್ತಾ? ಇವನೊಬ್ಬ ಇಂಟರ್ನ್ಯಾಷನಲ್ ಚೈಲ್ಡ್ ರೇಪಿಸ್ಟ್ ಅಂತಂದ್ರೆ 13 ವರ್ಷದಿಂದ 18 ವರ್ಷದ ಹೆಣ್ಣು ಮಕ್ಕಳನ್ನ ಅವನು ಬಳಸಿಕೊಂಡು ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ರಾಜಕಾರಣಿಗಳು, ಸೆಲೆಬ್ರಿಟಿಗಳಿಗೆ ಇವನ ಹೆಣ್ಣು ಮಕ್ಕಳನ್ನ ಮಲಗಿಸಿ ಅವರನ್ನು ವಿಡಿಯೋಗಳನ್ನು ಮಾಡಿಕೊಂಡು ಒಂದು ರೀತಿ ಹನಿ ಟ್ರ್ಯಾಪ್ ಮಾಡಿ ಅವ್ರನ್ನ ಒತ್ತಡಕ್ಕೆ ಬ್ಲಾಕ್ ಮೇಲ್ ಮಾಡಿಕೊಂಡು ಅವ್ರ ಜೊತೆಗೆ ರಾಜಕೀಯ ಮಾಡುವಂತ ಒಬ್ಬ ಇಂಟರ್ನ್ಯಾಷನಲ್ ರೇಪಿಸ್ಟ್ ಅಂಡ್ ಡೀಲರ್ ಇವನು. ಯಾರು? ಎಪ್ಸ್ಟೀನ್. ಈ ಎಪ್ಸ್ಟೀನ್ಗೆ ಸಂಪೂರ್ಣವಾದ ಬೆಂಬಲ ಇರೋದು ಯಾರು ಅಂತಂದ್ರೆ ಈ ಡೊನಾಲ್ಡ್ ಟ್ರಂಪ್, ಈಗ ಅಮೆರಿಕದ ಪ್ರೆಸಿಡೆಂಟ್ ಆಗಿರುವಂತವ್ರು. ಡೊನಾಲ್ಡ್ ಟ್ರಂಪ್ ಮೇಲೇನು ಕೂಡ 22 ಜನ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತ ಆರೋಪ ಇವತ್ತು ಯೂತ್ ಮೇಲೆ ಇದೆ. ಯಾರ ಮೇಲೆ? ಟ್ರಂಪ್ ಮೇಲೆ. ಈ ಟ್ರಂಪ್ ಮತ್ತು ಎಪ್ಸ್ಟೀನ್ ಇಬ್ಬರೂ ಕೂಡ ಒಂದು ರೀತಿ ಹೆಂಗೆ ಅಂತಂದ್ರೆ ಇಂಟರ್ನ್ಯಾಷನಲ್ ಅಲಿಟ್ ಟ್ರ್ಯಾಪರ್ಸ್, ಇವ್ರು ರೇಪಿಸ್ಟ್ಗಳು ಮತ್ತು ಕೊಲೆಗಡಕರು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರಪಂಚದ ಯಾವುದೇ ದೇಶವನ್ನ ತಮ್ಮ ಹಿಡಿತಕ್ಕೆ ತಗೋಬೇಕು ಅಂತಂದ್ರೆ ಆ ದೇಶದ ಅಧ್ಯಕ್ಷನ ದುಡ್ಡು ಕೊಡ್ತಾರೆ. ಅವ್ನ್ ದುಡ್ಡು ತಗೊಳ್ಳಲ್ವಾ, ಅವ್ನ್ ಏನಾದ್ರು ಹೆಣ್ಮಕ್ಳು ವೀಕ್ನೆಸ್ ಇತ್ತ, ಇಂತ ಅಪ್ರಾಪ್ತ ಹೆಣ್ಮಕ್ಳನ್ನ ಮಲಗಿಸಿ ಅವರನ್ನ ವೀಕ್ನೆಸ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ. ಕೊನೆಗೆ ಅದನ್ನು ಒಪ್ಪೋದಿಲ್ವಾ, ಅವರ 3ನೇ ಅಸ್ತ್ರ ಯಾವ್ದು ಅಂತ ಇವತ್ತು ಇರಾನ್ ಮಾಡಿದಾರಲ್ಲ, ಇರಾನ್ ಅಧ್ಯಕ್ಷರನ್ನ ಹತ್ಯೆ ಮಾಡಿದಾರಲ್ಲ, ಆ ತರದಲ್ಲಿ ಮಾಡಿ ಏನಾದ್ರೂ ಮಾಡಿ ಅಮೆರಿಕನೇ ಈ ಪ್ರಪಂಚವನ್ನ ಶಾಸಿಸಬೇಕು, ಅಮೆರಿಕನೇ ಈ ದೇಶಕ್ಕೆ ಪ್ರಪಂಚಕ್ಕೆ ದೊಡ್ಡನಾಗಿರ್ಬೇಕು ಅಂತ ಒಂದು ರೀತಿಯ ಸರ್ವಾಧಿಕಾರಿ ನೀತಿ ಅನುಸರಿಸ್ತಾ ಇದ್ದಾರೆ. ಆ ಸರ್ವಾಧಿಕಾರಿ ನೀತಿಗೆ ಅನುಕೂಲವಾಗಿ ತಾಳಕ್ಕೆ ತಕ್ಕಂಗೆ ಕುಳಿತಿರೋದು ಯಾರು ಅಂದ್ರೆ ನರೇಂದ್ರ ಮೋದಿ. ನಿಮ್ಗೊಂದು ಮಾತು ಹೇಳ್ತೀನಿ, ನರೇಂದ್ರ ಮೋದಿಯನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟು ವೀಸಾ ಕೊಟ್ಟಿರಲಿಲ್ಲ ಅಮೆರಿಕದವರು. ಅಮೆರಿಕಕ್ಕೆ ಹೋಗ್ಬೇಕು ಅಂತ ಏನು ನಮ್ಮ ನರೇಂದ್ರ ಮೋದಿ ಪ್ರಯತ್ನ ಮಾಡಿಬಿಟ್ಟು ಜುಲೈ 6ನೇ ತಾರೀಕು 2017ರಲ್ಲಿ ಇಸ್ರೇಲ್ನ ಈ ಜಾನ್ ಎಪ್ಸ್ಟೀನ್ ಅನ್ನೋ ಒಂದು ಐಲ್ಯಾಂಡ್ ಇದೆ. ಐಲ್ಯಾಂಡ್ ಅಂದ್ರೆ ಅದು ಸಮುದ್ರ ಇರ್ತದೆ, ಅಲ್ಲಿ ಐಲ್ಯಾಂಡ್ ಇರ್ತದೆ, ಅಲ್ಲಿ ಮೋಜು ಮಸ್ತಿ ಎಲ್ಲಾ ರೀತಿಯಂತ ಮಸಾಜು ಇದೆಲ್ಲ ನಡೀತದೆ. ಅಂತ ಪ್ಲೇಸ್ಗೆ ದೇಶದ ಪ್ರಧಾನಮಂತ್ರಿ ಹೋಗ್ತಾನೆ. ಇದುವರೆಗೂ ಭಾರತ ದೇಶದ ಯಾವ ಪ್ರಧಾನಿಯನ್ನು ಕೂಡ ಈ ಒಂದು ಕೀಳು ಮಟ್ಟಕ್ಕೆ ಹೋಗಿರ್ಲಿಲ್ಲ. ಮೋದಿ ಹೋಗ್ತಾರೆ. ಮೋದಿ ಹೋಗಿದ್ದ 7ನೇ ದಿನಕ್ಕೆ ಅಮೆರಿಕದ ವೀಸಾ ಸಿಗ್ತದೆ. ಯಾರಿಗೆ? ಮೋದಿಗೆ. ಯಾವಾಗ? ಜುಲೈ 6ನೇ ತಾರೀಕು ಹೋಗ್ತಾರೆ. ಜುಲೈ 13ನೇ ತಾರೀಕು 2017ರಲ್ಲಿ ಇವರು ವೀಸಾ ಸಿಗ್ತಾ ಅಮೆರಿಕಾಗ ಹೋಗ್ತಾರೆ.
ಅವತ್ತು ಟ್ರಂಪ್ನ ಒಬ್ಬ ಪಿ ಎನ್ ಕಳಿಸ್ಕೊಟ್ಟು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಯಪ್ಪ ಮಾತಾಡಿದ್ದೇನು ಅಂತಂದ್ರೆ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ. ದೇಶದ ಪ್ರಧಾನಮಂತ್ರಿಯಾಗಿ ಅಮೆರಿಕದಲ್ಲಿ ಯಾರು ಅಧ್ಯಕ್ಷರಾದ್ರೆ ನಮ್ಗೇನಾಗ್ಬೇಕ್ರಿ? ನಾವು ಅಧ್ಯಕ್ಷರು ಯಾರಾಗ್ಬೇಕು ಅಂತ ಅಮೆರಿಕದ ಪರವಾಗಿಲ್ಲ ನಾವು ಕೆಲಸ ಮಾಡ್ಬೇಕಾಗಿರೋದು. ಯಾರಾದ್ರೂ ಆಗ್ಲಿ ಅವರಿಂದ ನಾವು ನೆರವು ಪಡ್ಕೋಬೇಕಾಗಿತ್ತು. ಆದ್ರೆ ಒಂದು ಪಾರ್ಟಿ ಪರವಾಗಿ ಹೋಗ್ಬಿಟ್ಟು ಅವರು ವಾಷಿಂಗ್ಟನ್, ನ್ಯೂ ಜೆರ್ಸಿ, ನ್ಯೂಯಾರ್ಕ್ ಅಲ್ಲಿ ಎಲ್ಲಾನು ಕೂಡ ಒಂದು ಇದನ್ನೆಲ್ಲ ಮಾಡಿ ಬರ್ತಾರೆ. ಆ ಸಂದರ್ಭದಲ್ಲಿ ಮೋದಿಯ ಸಚಿವ ಸಂಪುಟದಲ್ಲೇ ಈಗ ಒಬ್ಬ ಮಿನಿಸ್ಟರ್ ಇದ್ದಾನೆ. ಆ ಮಿನಿಸ್ಟ್ರು ಹರ್ದೀಪ್ ಸಿಂಗ್ ಪೂರಿ ಅಂತ. ಆತನು ಕೂಡ 17 ಸಲ ಈ ರೇಪಿಸ್ಟ್ ಜೊತೆಗೆ ವಿಮೇಲ್ಗಳು ಮಾಡಿ ಅವನ ಐಲ್ಯಾಂಡ್ ಹೋಗ್ಬಿಟ್ಟು ಅಲ್ಲಿ ಮೋಜು ಮಸ್ತಿ ಮಾಡಿ ಬಂದಿದ್ದಾನೆ. ಅವನನ್ನು ಇವತ್ತು ಕ್ಯಾಬಿನೆಟ್ ಅಲ್ಲಿ ಇವರು ಉಳಿಸ್ಕೊಂಡಿದ್ದಾರೆ. ಯಾರು? ಮೋದಿ ಅವರು. ಮತ್ತೆ ಈ ಎಪ್ಸ್ಟೀನ್ ಯಾವತ್ತು ಈ ಎಲ್ಲ ವಿಡಿಯೋಗಳೆಲ್ಲ ಇಟ್ಕೊಂಡು 60 ಲಕ್ಷ ವಿಡಿಯೋಗಳು, ಫೋಟೋಗಳಿದಾವೆ ಇವನ ಹತ್ರ. ಇಂಟರ್ನ್ಯಾಷನಲ್ ಲೆವೆಲ್ ನ ಎಲ್ಲ ಲೀಡರ್ಗಳದ್ದು ಕೂಡ ಯಾವಾಗ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರುವಾಯಿತು ಅವತ್ತು ಈತನನ್ನ 2023ರಲ್ಲಿ ಲಾಕ್ ಆಫ್ ಡೆತ್ ನಲ್ಲಿ ಟ್ರಂಪೇ ಸಾಯಿಸಾಕ್ತಾನೆ. ಈ ಎಪ್ಸ್ಟೀನ್ ಅನ್ನೋಂತ ಇವ್ರು ಬದುಕಿಲ್ಲ, ಈತನನ್ನ ಟ್ರಂಪೇ ಸಾಯಿಸ್ತಾನೆ. ಆತನ ಪೈಲಲ್ಲಿ ಇದ್ದಂತ ಎಲ್ಲವನ್ನು ಕೂಡ ಇವತ್ತು ಟ್ರಂಪ್ ಇಟ್ಕೊಂಡು ಜಗತ್ತಿನ ಎಲ್ಲಾ ದೇಶಗಳ ನಾಯಕರನ್ನು ಬೆದರಿಸ್ತಾ ಇದ್ದಾನೆ. ಏನಂತ? ಬಿಡ್ತೀನಿ ವಿಡಿಯೋ ಅಂತ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವಾಗ ಪ್ರೆಸ್ ಮೀಟ್ ಮಾಡ್ತಾರಲ್ಲ, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ನಾನು ಬಿಡ್ತೀನಿ ಅಂತ ಕೊನೆಗೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಬಿಟ್ರಲ್ಲ, ಆ ತರದಲ್ಲಿ ಇವತ್ತು ಟ್ರಂಪ್ ಜಗತ್ತಿನ ಎಲ್ಲಾ ನಾಯಕರದ್ದು ಪೆನ್ ಡ್ರೈವ್ಗಳು ಇಟ್ಕೊಂಡು ನೀವು ನಾನು ಹೇಳಿದಂಗೆ ಕೇಳಬೇಕು, ಇಲ್ಲ ಅಂತಂದ್ರೆ ನಾನು ಹೇಳಿದ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ಬೇಕು, ಇಲ್ಲ ಅಂದ್ರೆ ನಿಮ್ದು ಪೆನ್ ಡ್ರೈವ್ ಬಿಡ್ತೀನಿ, ನಿಮ್ದು ಫೈಲ್ ಬಿಡ್ತೀನಿ ಅಂತ ತಕ್ಷಣನೇ ನರೇಂದ್ರ ಮೋದಿ ರಾತ್ರಿ ದೇಶಕ್ಕೂ ಕೂಡ ಮಾಹಿತಿ ಇಲ್ಲ, ಹೋಗಿ ಅಮೆರಿಕದಲ್ಲಿ ಬೆಳಿಗ್ಗೆ ವೈಟ್ ಹೌಸ್ ಅಲ್ಲಿ ಇದ್ದಾನೆ. ಅಲ್ಲಿ ಫೈಲ್ ಟೇಬಲ್ ಮೇಲೆ ಸಹಿ ಹಾಕಿ ಅಂತ ಹೇಳಿದ ತಕ್ಷಣ ಮೋದಿ ಟ್ರಂಪ್ ಮೇಲೆ ಕುತ್ಕೊಂಡು ಸೈನ್ ಹಾಕ್ಬಿಟ್ರು. ಏನಕ್ಕೆ ಸೈನ್ ಹಾಕಿದ್ದಾರೆ ಅಂತ ಹೇಳಿ ಏನಾದ್ರು ಅರ್ಥ ಮಾಡ್ಕೊಂಡಿದ್ರ ಅಂದ್ರೆ, ನೋಡಿ ಅಮೆರಿಕದವರು ಅಲ್ಲಿಂದ ಅವ್ರ ದೇಶದಿಂದ ನಮ್ಮ ದೇಶಕ್ಕೆ ಏನಾದ್ರು ವಸ್ತುಗಳು ಕಳಿಸ್ಕೊಟ್ರೆ ನಮ್ಮ ಭಾರತ ಸರ್ಕಾರ ಅವ್ರ ವಸ್ತುಗಳ ಮೇಲೆ 3% ಟ್ಯಾಕ್ಸ್ ಆಗ್ತೈತಿ ಇಲ್ಲಿ ತನಕ. ನಮ್ಮ ದೇಶದಿಂದ ಅವ್ರ ದೇಶಕ್ಕೆ ಏನಾದ್ರು ಟ್ಯಾಕ್ಸ್ ಹಾಕಿ ನಾವು ವಸ್ತುಗಳು ಕಳಿಸಿದ್ರೆ ಅದ್ರ ಮೇಲೆ 3% ಆಗ್ತಾ ಇದ್ರು. ಯಾವತ್ತು ಮೋದಿ ಎಪ್ಸ್ಟೀನ್ ಫೈಲಲ್ಲಿ ಇದನ್ನ ಹೆಸರಿದೆ ಅಂತಂದ್ರು ಕೂಡ ಹೋಗ್ಲಿಲ್ವ. 2-3 ದಿನ, ಒಂದು ವಾರ ಟ್ರಂಪ್ ಹೇಳಿದ್ರು, ನಾನು ಏನಾದ್ರು ಮನಸ್ಸು ಮಾಡಿದ್ದೀನಿ ಅಂದ್ರೆ ಒಂದೇ ಅರ್ಧ ದಿನದಲ್ಲಿ ನರೇಂದ್ರ ಮೋದಿಯ ರಾಜಕೀಯ ಜೀವನವನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಚ್ಚರಿಕೆ ಕೊಟ್ಟರು. ಯಾರೋ? ಟ್ರಂಪ್. ಆ ಎಚ್ಚರಿಕೆ ಕೊಟ್ಟಿದ್ದು ಮಾರನೇ ದಿನ ಹೋಗಿ ಇವರು ಒಂದು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಆ ವ್ಯಾಪಾರ ಒಪ್ಪಂದ ಏನು ಅಂತಂದ್ರೆ, ಭಾರತ ದೇಶದ ವಸ್ತುಗಳ ಮೇಲೆ ಅಮೆರಿಕ ಇಲ್ಲಿ ತನಕ 3% ಟ್ಯಾಕ್ಸ್ ವಿಧಿಸ್ತಾ ಇತ್ತು. ಅದನ್ನು ಏಕಾಏಕಿ ರಾತ್ರೋರಾತ್ರಿ 50% ಏರಿಸಿದ್ರು. ಯಾರು? ಟ್ರಂಪ್. 50% ಇರಿಸಿದ ತಕ್ಷಣ ಮೋದಿ ಹೋಗಿ ಒಪ್ಪಂದಕ್ಕೆ ಸಹಿ ಹಾಕಿದ ಮೇಲೆ 50% ಇಂದ 18% ಇಳಿಸಿದ್ರು. 18% ಇಳಿಸಿದ್ದೇನೆ ಅಮೆರಿಕದಿಂದ ಮೋದಿ ನೇರವಾಗಿ ಪಾರ್ಲಿಮೆಂಟ್ ಬಂದು ತನಗೆ ತಾನೇ ಹೂನಾರ ಹಾಕೊಂಡು ತಮ್ಮ ಬಿಜೆಪಿ ತಾವೇ ಚಪ್ಪಾಳೆ ತಟ್ಸ್ಕೊಂಡು ಏನೊಂದು ದೊಡ್ಡ ಘನಕಾರ್ಯ ಮಾಡಾಕಿದ್ದಾನೆ ಅಮೆರಿಕದಲ್ಲಿ ಹೋಗಿ ಅಂತ ಹೇಳ್ತಾರೆ. ನೀವು ಮಾಡಿರೋ ಘನಕಾರ್ಯ ಆದ್ರೂ ಏನು ಸ್ವಾಮಿ ಅಂತ ಹೇಳಿ ಇವತ್ತೊಂದು ಕ್ವಶನ್ ಕೇಳಬೇಕಾಗಿದೆ. 50% 3% ಇದ್ದ ಟ್ಯಾಕ್ಸ್ 50% ಹೋಯ್ತೇನ್ರಪ್ಪ? 50 ಇದ್ದಿದ್ದು ಎಷ್ಟು ಬಂತು? 18ಕ್ಕೆ ಬಂತು. 50ರಲ್ಲಿ 18ಕ್ಕೆ ಬಂದ್ರೆ ಮೊದ್ಲಿದ್ದಿದ್ದು ಎಷ್ಟು? 3%. ಇನ್ನು 15% ಟ್ಯಾಕ್ಸ್ ಜಾಸ್ತಿ ಹಾಕಿದ್ದಾರೆ. ಎಂತ ಕೂಲಿನಲ್ಲಿ ಮಾಡೋರ್ಗು ಈ ಲೆಕ್ಕ ಅರ್ಥ ಆಗ್ತದೆ, ಆದ್ರೆ ಈ ಮುಟ್ಟಾಳ ಬಿಜೆಪಿ ಅವ್ರಿಗೆ ಮಾತ್ರ ಅರ್ಥ ಆಗಲ್ಲ. ಈಗ ಅಮೆರಿಕದ ವಸ್ತುಗಳು ನಮ್ಮ ದೇಶಕ್ಕೆ ಏನಾದ್ರು ಬಂದ್ರೆ, ಈಗ ಮಾವು ಬೆಳಿತೀರಿ, ಅಮೆರಿಕದಿಂದ ಮಾವು ಬರ್ತದೆ, ಟೊಮೊಟೊ ಬರ್ತದೆ, ಹಾಲು ಬರ್ತದೆ, ಜೋಳ ಬರ್ತದೆ. ನಾಳೆ ಬೆಳಿಗ್ಗೆ ಏನೇ ಅಮೆರಿಕದಿಂದ ಬಂದ್ರು ನಮ್ಮ ದೇಶದಲ್ಲಿ ಆ ವಸ್ತುಗಳು ಟ್ಯಾಕ್ಸ್ ಹಾಕುವಂತ ಅಧಿಕಾರ ಮೋದಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಇಲ್ಲ. ಆದ್ರೆ ನಾವ್ ಇಲ್ಲಿಂದ ಏನಾದ್ರು ಅಮೆರಿಕ ಕಳಿಸ್ಬೇಕು ಅಂದ್ರೆ 3% ಟ್ಯಾಕ್ಸ್, 18%. ಜೊತೆಗೆ ಇಲ್ಲೊಂದು 18% ಆಗ್ತಾ ಇದ್ರೆ ಈ ಮನುಷ್ಯ GST. ಹೆಣ್ಣು ಮಕ್ಕಳು ಋತುಮತಿಗಳಾದಾಗ ಅವ್ರು ಯೂಸ್ ಮಾಡುವಂತ ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೇನೂ 18% ಆಗ್ತಾ ಇದಾರೆ. ಮಾತ್ರೆಗಳ ಮೇಲೆ 18% ಆಗ್ತಾ ಇದಾರೆ. ಅಮೆರಿಕದ ಜೊತೆಗೆ ಇನ್ನೊಂದು ವ್ಯಾಪಾರ ಒಪ್ಪಂದಕ್ಕೆ ಹಾಕಿದ್ರೆ, ಯಾರಾದ್ರೂ ಕ್ಯಾನ್ಸರ್ ಪೇಷಂಟ್ಗಳು ಬಂದ್ರೆ ಅವ್ರಿಗೆ ಮೆಡಿಸಿನ್ ಏನ್ ತಗೊಂತ ಇದೀವಿ ಇಲ್ಲಿ ತನಕ, ಆ ಮೆಡಿಸಿನ್ಗಳ ಮೇಲೇನು ಕೂಡ ಇವತ್ತು ಅಮೆರಿಕ 18% ಟ್ಯಾಕ್ಸ್ ಆಗ್ತಾ ಇದೆ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಮೆಡಿಸಿನ್ ಕೂಡ ಭಾರತದಲ್ಲಿ ಸಿಗಲ್ಲ. ಈ ಪರಿಸ್ಥಿತಿಗೆ ನರೇಂದ್ರ ಮೋದಿ ಇವತ್ತು ಸಂಪೂರ್ಣವಾಗಿ ನೆಲೆ ಊರು ಬಿಟ್ಟಿದ್ರು. ಮೊಣಕಾಲು ಬಗ್ಗು ಬಿಟ್ಟು ನಮಸ್ಕಾರ ಹೊಡೆದ್ಬಿಟ್ಟಿದ್ದಾರೆ. ಯಾರಿಗೆ? ಟ್ರಂಪ್ಗೆ. ಟ್ರಂಪ್ ಅದಕ್ಕೆ ನಮ್ಮ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರು, ಅಪ್ಪ ಭಾರತ ದೇಶವನ್ನ ನಡೆಸ್ತಾ ಇರುವಂತದ್ದು ಮೋದಿನ ಅಥವಾ ಟ್ರಂಪ್? ನಾವು ಯಾವ ದೇಶದಿಂದ ಏನು ಕೊಂಡ್ಕೋಬೇಕು, ಎಷ್ಟು ಕೊಂಡ್ಕೋಬೇಕು ಅಂತ ತೀರ್ಮಾನ ಮಾಡುವಂತದ್ದು ನಮ್ಮ ಸರ್ಕಾರನ ಅಥವಾ ಟ್ರಂಪ್ ತೀರ್ಮಾನ ಮಾಡ್ಬೇಕಾ? ಇವತ್ತು ನಮ್ಮ ಭಾರತ ದೇಶವನ್ನ ಕಂಟ್ರೋಲ್ ಮಾಡ್ತಾ ಇರುವಂತದ್ದು, ತೀರ್ಮಾನ ಮಾಡ್ತಾರೆ ಯಾರು ಅಂದ್ರೆ ಟ್ರಂಪ್ ಮಾಡ್ತಾ ಇದ್ದಾರೆ. ಇದನ್ನ ಕ್ವಶನ್ ಮಾಡ್ತಾ ಇರುವಂತದ್ದು ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು. ಇವತ್ತು ನಿಮ್ಗೆ ಗೊತ್ತಿದೆ, ಈತನ ಅರಾಜಕತೆಗಳ ವಿರುದ್ಧವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಗುಜರಾತ್ನಿಂದ ತ್ರಿಪುರ ತನಕ ಕೂಡ ಹಗಲು ರಾತ್ರಿ ಬಿಸಿಲು ಮಳೆ ಏನದೆ ಇವತ್ತು ದೇಶದ ಜನರಿಗೋಸ್ಕರ, ಬಡವರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಏಕೈಕ ನಾಯಕ ಆಶಾವಾದ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಮ್ಮ ರಾಹುಲ್ ಗಾಂಧಿ ಅವರು ಮಾತ್ರನೇ. ಅಂತ ರಾಹುಲ್ ಗಾಂಧಿ ಅವರನ್ನ ಪಾರ್ಲಿಮೆಂಟ್ ಗೆ ಬರ್ದಂಗೆ ಅವರ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಹೋದ್ರು. ಮಾರನೇ ದಿನ ವಾಪಸ್ ತಕೊಂಡ್ರು. ಇದುವರೆಗೂ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ನಲ್ಲಿ ಎತ್ತಾರಂತ ಕ್ವಶನ್ಗೆ ಮೋದಿ ಅವರ ಹತ್ರ ಉತ್ತರ ಇಲ್ಲ, ಓಡಿ ಹೋಗ್ತಾ ಇದ್ದಾರೆ. ಪಾರ್ಲಿಮೆಂಟ್ ಬರ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾರೆ?
ಅಲ್ಲಿ ಹೆಣ್ಣು ಮಕ್ಕಳು ಯಾರು ಈ ಮಹಿಳಾ ಎಂಪಿಗಳಿಂದ ನಾನು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿಗೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಬಂದಿದ್ದಾರೆ. ಮತ್ತೆ 56 ಇಂಚಿನ ಎದೆ ಅಂತ ಹೇಳ್ತಾರೆ. ನಮ್ಮ ಪಾರ್ಲಿಮೆಂಟ್ ಅಲ್ಲೇ ಮೋದಿಗೆ ರಕ್ಷಣೆ ಇಲ್ಲ ಅಂತಂದ್ಮೇಲೆ ಇನ್ನು ಈ ದೇಶದ 145 ಕೋಟಿ ಜನರಿಗೆ ನಿಂಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ತದೇನಯ್ಯ ನರೇಂದ್ರ ಮೋದಿ? ಯಾಕಿನ್ನು ನೀನು ಮಾನ ಮರ್ಯಾದೆ ಎಲ್ಲ ಲಜ್ಜೆಗೆಟ್ಟು ಇನ್ನು ಅಧಿಕಾರದಲ್ಲಿ ಉಳಿದಿದೆಯಾ ಅಂತ ಹೇಳ್ಬಿಟ್ಟು ಇವತ್ತು ಯೂತ್ ಕಾಂಗ್ರೆಸ್ ನಿಂದ ಎಐ ಶೃಂಗಸಭೆಯಲ್ಲಿ ಇವರ ವಿರುದ್ಧವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಅರೆಬೆತ್ತಲೆ ಪ್ರತಿಭಟನೆ ಮಾಡಿದ್ರು ಅಂತ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಉದಯ್ ಭಾನು ಚಿಬ್ ಅವರು ನಮ್ಮ ನಿಗಮ್ ಭಂಡಾರಿ ಅವರಿಂದ ಇಟ್ಕೊಂಡು ಎಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ತಿಹಾರ್ ಜೈಲ್ಗೆ ಹಾಕ್ತಾರೆ. ನಿಜವಾಗ್ಲೂ ತಿಹಾರ್ ಜೈಲ್ಗೆ ಹೋಗ್ಬೇಕಾದಂತ ನಮ್ಮ ಯೂತ್ ಕಾಂಗ್ರೆಸ್ನವರಲ್ಲ. ಮೊದಲಿಗೆ ನಿನ್ನ ಕ್ಯಾಬಿನೆಟ್ ನಲ್ಲಿ ಇರುವಂತವ್ನು ಯಾರೋ ಎಫ್ಸ್ಟೀನ್ ಫೈಲ್ ಅಲ್ಲಿ ಇದಾನಲ್ಲ ಕಾಮುಕ ಹರ್ದೀಪ್ ಸಿಂಗ್ ಪೂರಿ ಹೋಗ್ಬೇಕಾಗಿತ್ತು. ದೇಶದ ರೈತರ ಹಿತಾಸಕ್ತಿಯನ್ನು ಬಲಿಗೊಟ್ಟು ಟ್ರಂಪ್ಗೆ ಪಾದ ಉರಿಯುವಂತ ಮೋದಿ ಅವರೇ ನೀನು ಜೈಲಲ್ಲಿ ಇರ್ಬೇಕಾಗಿತ್ತು. ಆಗ ದೇಶಕ್ಕೆ ಒಳ್ಳೇದಾಗ್ತಾ ಇತ್ತು. ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ರಾಹುಲ್ ಗಾಂಧಿಯನ್ನು ಪಾರ್ಲಿಮೆಂಟ್ ಬರ್ದಂಗೆ ಮಾಡ್ತೀರಿ, ನಮ್ಮ ಎಂಪಿಗಳನ್ನ ಸಸ್ಪೆಂಡ್ ಮಾಡ್ತೀರಿ. ನಾವು ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳಲ್ಲ, ಓಡಿ ಹೋಗ್ತೀರಿ. ಇನ್ನೊಂದು ಕಡೆ ಹೋರಾಟ ಮಾಡಿದ್ರೆ ಜೈಲ್ಗೆ ಹಾಕ್ತೀರಿ ಅಂತಂದ್ರೆ ನೀವು ಯಾವ ಹಿಟ್ಲರ್ಗಿಂತ ಕಡಿಮೆ ಇದ್ದೀರಿ? ಯಾವ ಹಿಟ್ಲರ್ಗಿಂತ ಕಡಿಮೆ ಇದ್ರಿ ಹೇಳ್ರಿ? ಈಗ ನಿಮ್ಗೊಂದು ಅರ್ಥ ಆಗ್ಬೇಕು ಅಣ್ಣ. ಉದ್ಯೋಗ ಖಾತ್ರಿ ಯೋಜನೆ అందరికీ ಮನ್ಕಂತ ತಲುಸು NREG ಅದನ್ನ ಜಾರಿಗೊಳಿಸಿದ್ದು ಅಂತಂದ್ರೆ ಅದು ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಅವರ ಸರ್ಕಾರ, UPA ಸರ್ಕಾರ. ಅದರಿಂದ ನಮ್ಮೂರ್ಗೆ ಹಳ್ಳಿಗೆ ರೋಡ್ ಬಂತು, ಸ್ಕೂಲ್ ಕಾಂಪೌಂಡ್ ಬಂತು, ಬಡವರ ಟಾಯ್ಲೆಟ್ಸ್ ಬಂತು. ನಮ್ಮ ಊರುಗಳೇನಾದ್ರೂ ಅಭಿವೃದ್ಧಿ ಆಗಿ ನಮ್ಮ ಹೊಲಗಲ್ ರಸ್ತೆ ಸಿಕ್ಕಿದೆ ಅಂದ್ರೆ ನರೇಗಾದಿಂದ. ಆ ನರೇಗಾ ಯೋಜನೆಯನ್ನು ಇವತ್ತು ನರೇಂದ್ರ ಮೋದಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ BB ರಾಮ್ಜಿ ಅಂತ ಹೇಳ್ಬಿಟ್ಟು NREG ಅಂತ ತೆಗೆದುಬಿಟ್ಟು ಗಾಂಧೀಜಿ ಅವರ ಹೆಸರನ್ನು ತೆಗೆದುಬಿಟ್ಟು BB ರಾಮ್ಜಿ ಅಂತ ಹೇಳಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ? ಮುಂದಿನ ದಿನಗಳಲ್ಲಿ 90% ಬಜೆಟ್ ಅನ್ನು ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಇತ್ತು, 10% ಮಾತ್ರ ಸ್ಟೇಟ್ ಗವರ್ಮೆಂಟ್ ಹಾಕೊಂಡು NREG ನಡೀತಾ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ 40% ಸ್ಟೇಟ್ ಹಾಕೋಬೇಕು, 60% ಅಷ್ಟೇ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ. ಜೊತೆಗೆ ಉದ್ಯೋಗ ಖಾತ್ರಿ ಮೊದ್ಲೇನಿತ್ತು ಗೊತ್ತಾ? ನಾವೇನಾದ್ರೂ ಫಾರಂ 6 ಹಾಕಿದೀವಿ ಪಂಚಾಯತಿಯಲ್ಲಿ ಹೋಗಿ ಅಂತಂದ್ರೆ ನಮ್ಗೆ ಒಂದು ವಾರದ ಒಳಗಡೆ ಉದ್ಯೋಗ ಕೊಡ್ಬೇಕಾಗಿತ್ತು. ಆದ್ರೆ ಈಗ ಉದ್ಯೋಗ ಅನ್ನೋದು ಗ್ಯಾರಂಟಿ ಆಗಿಲ್ಲ, ಬದಲಿಗೆ ಅದು ಕಾಂಟ್ರಾಕ್ಟರ್ಗಳ ಕೈ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಒಂದು ಕುತಂತ್ರವಾಗಿದೆ ಇದು. ಮುಂದಿನ ದಿನಗಳಲ್ಲಿ ಅವ್ರು ಕೆಲಸ ಕೊಟ್ರೆ ತಗೋಬೇಕು, ಇಲ್ಲ ಅಂದ್ರೆ ಇಲ್ಲ. ಅವ್ರು ದುಡ್ಡು ಕೊಟ್ರೆ ತಗೋಬೇಕು, ಇಲ್ಲ ಅಂದ್ರೆ ಇಲ್ಲ. ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಪ್ರತಿ ವರ್ಷನೂ ಕೂಡ GST ಎಲ್ಲಾದ್ರ ಮೂಲಕ ನಾವು 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ನಮಗೆ ವಾಪಸ್ ಬರ್ತಾ ಇರೋದು ಕೇವಲ 18% ರೂಪಾಯಿ ಬರ್ತಾ ಇದೆ. ಇನ್ನು 88% ರೂಪಾಯಿ ನಮ್ಮ ದುಡ್ಡು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಬಿಹಾರಗಳಿಗೆ ಇವತ್ತು ಕಳಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ ಈಗಾಗಲೇ ಮೋಸ ನಡೀತಾ ಇದೆ. ಇಂಥದನ್ನು ಪ್ರಶ್ನೆ ಮಾಡ್ಲಿಕ್ಕೆ ನಮ್ಮ ಬೊಬ್ಳುಪುಳಿಯಾದಂತ ರಮೇಶ್ ಕುಮಾರ್ ಅವರು ಇವತ್ತು ವಿಧಾನಸಭೆಯಲ್ಲಿ ಇರಬೇಕಾಗಿತ್ತು. ನಮ್ಮ ದುರಾದೃಷ್ಟ ಶ್ರೀನಿವಾಸಪುರ ಜನರು ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಇಲ್ಲಿನ ಶಾಸಕರಾಗಿರುವಂತರ ವೆಂಕಟ ಶಿವರೆಡ್ಡಿ ಅವರ ಮನೆ ಒಂದು ಕೋರ್ಟ್ ಅಲ್ಲಿ ಒಂದು ಇದಾಕಿದ್ರು, ಏನಂತ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ. ಯಾಕೆ ಸ್ವಾಮಿ ಅನುದಾನ ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅಂತ ನೀವು ಹೇಳ್ತಿರಲ್ಲ? ಇಲ್ಲಿ ಕೋಲಾರದಲ್ಲಿ ನಿಮ್ಮ MP ಗೆಲ್ಲಿಸಿದ್ರು ಮಲ್ಲೇಶ್ ಅವರನ್ನ, ನಿಮ್ಮ ಅಣ್ಣ ಕುಮಾರಣ್ಣಗೆ ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ನಾವು ಮಾಡಿದೀವಿ. ನೀವು ಕೇಂದ್ರ ಸರ್ಕಾರ ಕೊಡ್ಬೇಕಾದ್ರೆ ನಮ್ಮ ತೆರಿಗೆ ಹಣವನ್ನ ನೀವ್ ಯಾಕೆ ಕೇಳ್ತಾ ಇಲ್ಲ? ಯಾರು ನಮ್ಮ ಮಿಸ್ಟರ್ ವೆಂಕಟ ಶಿವರೆಡ್ಡಿ ಅಣ್ಣವರೇ, ನಿಮ್ಗೆ ಏನಾದ್ರೂ ಕೂಡ ಸ್ವಲ್ಪ ನೈತಿಕತೆ ಇದೆಯಾ? ಇವತ್ತೇನಾದ್ರೂ ನಿಜವಾಗ್ಲೂ ಹೇಳ್ತಾ ಇದೀನಿ, ಈ ರಾಜ್ಯ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಸಾಹೇಬ್ರು ಏನಾದ್ರು MLA ಆಗಿದ್ದಿದ್ರೆ ಅವ್ರು ಖಂಡಿತವಾಗ್ಲಿ ಸರ್ಕಾರದ ಮುಖ್ಯ ಸ್ಥಾನದಲ್ಲಿ ಇರ್ತಾ ಇದ್ರು, ಸಚಿವರಾಗಿರ್ತಾ ಇದ್ರು. ಈ ಶ್ರೀನಿವಾಸಪುರ ತಾಲೂಕಿನ ಸಮಗ್ರವಾದ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇತ್ತು. ಇವತ್ತು ಶ್ರೀನಿವಾಸಪುರದ ಜನರಿಗೆ ನಿಜವಾಗ್ಲೂ ಕೂಡ ನಾನು ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತೀನಿ, ನಿಜವಾಗ್ಲೂ ಕೂಡ ನೀವು ರಮೇಶ್ ಕುಮಾರ್ ಅವರನ್ನ ಸೋಲಿಸಿರುವಂತದ್ದು ಮೊದಲಿಗೆ ನೀವೇ ಸೋತಿದ್ದೀರಿ. 20-25 ವರ್ಷಗಳ ಕಾಲ ಒಂದು ಅಭಿವೃದ್ಧಿ ಅನ್ನುವಂತ ಶ್ರೀನಿವಾಸಪುರ ತಾಲೂಕಿನಲ್ಲಿ ರಮೇಶ್ ಕುಮಾರ್ ಅವರ ಸೋಲಿನಿಂದ ಹಿಂದಕ್ಕೆ ಹೋಗಿದೆ. ಇನ್ನಾದ್ರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಶ್ರೀನಿವಾಸಪುರ ತಾಲೂಕಿಗೆ ಇವತ್ತು ರಮೇಶ್ ಕುಮಾರ್ ಅವರ ಅಗತ್ಯತೆ ತುಂಬಾನೇ ಇದೆ. ಈ ತಾಲೂಕಿನಲ್ಲಿ ಇವತ್ತು ಅರಣ್ಯ ರೈತರ ಪರವಾಗಿ, ಮಾವು ರೈತರ ಪರವಾಗಿ ಇವತ್ತು ಮತ್ತೆ ಬೀದಿಗಿಳಿದು ಹೋರಾಟ ಮಾಡ್ತಾರಂತ ಅದೇ ರಮೇಶ್ ಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಜೊತೆಗೆ ನಾನು ಒಂದು ಮಾತು ಹೇಳ್ತೀನಿ, ಶ್ರೀನಿವಾಸಪುರಕ್ಕೆ ರೈಲ್ವೆ ಕೋಚ್ ಫ್ಯಾಕ್ಟರಿ ಬಂತನ ಎಲ್ದೂರ್ ಹತ್ರ, ಅದನ್ನ ರದ್ದುಪಡಿಸಿದವ್ರು ಯಾರಪ್ಪ? ಇದೇ ಮುನಿಸ್ವಾಮಿ ಮತ್ತು ನಿಮ್ ಬಿಜೆಪಿನವರು. ಯಾರು ತಂದಿದ್ದ ಅದನ್ನ? ನಮ್ಮ ಕಾಂಗ್ರೆಸ್ ಸರ್ಕಾರ. ಈಗ ಸೆಂಟ್ರಲ್ ಕೈಗಾರಿಕಾ ಸಚಿವರು ನಿಮ್ಮದೇ ಕುಮಾರಣ್ಣ ಇದಾರಲ್ಲಪ್ಪ, ಶ್ರೀನಿವಾಸಪುರಕ್ಕೆ ಒಂದು ಇಂಡಸ್ಟ್ರಿ ತರ್ಲಿಕ್ಕೆ ಆಗ್ತದೆ. ನಮ್ಮ ವೆಂಕಟ ಶಿವರೆಡ್ಡಿ ಚಾಲೆಂಜ್ ಆಗ್ತೀವಿ ನಾವು ಓಪನ್ ಆಗಿ. ನಿಮ್ದು ಏನಾದ್ರೂ ಅಭಿವೃದ್ಧಿ ಇದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿ. ಅದು ಬಿಟ್ಬಿಟ್ಟು ರಮೇಶ್ ಕುಮಾರ್ ಸಾಹೇಬ್ರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಮಾಡಿಕೊಂಡು ಅವ್ರೇನೋ ಇದು ಮಾಡಿದ್ದಾರೆ ಅದೇನೋ ಮಾಡಿದ್ದಾರೆ ಅಂದ್ರೆ, ರಮೇಶ್ ಕುಮಾರ್ ಸಾಹೇಬ್ರು ಯಾವತ್ತೂ ಕೂಡ ಅವರ ಸ್ವಂತಕ್ಕೋಸ್ಕರ ಏನು ಮಾಡಿಲ್ಲ. ಜನರ ಪರವಾಗಿ, ಜನರಿಗೋಸ್ಕರ ನಿರಂತರವಾಗಿ ಅಲ್ಗಿರಲು ಕೂಡ ಅವರು ಶ್ರಮಿಸ್ತಾ ಇರುವಂತವ್ರು. ಅಂತ ನಾಯಕರು ವಿರುದ್ಧ ಇಲ್ಲ ಸಲ್ಲ ಆರೋಪಗಳನ್ನು ಮಾಡೋದನ್ನ ಬಿಡಬೇಕು ಅನ್ನೋಂಥದ್ದು ಕೂಡ ನಾವು ಯೂತ್ ಕಾಂಗ್ರೆಸ್ ನಾಯಕರ ಪರವಾಗಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಅದ್ರ ಜೊತೆಗೆ